ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಡಲೆಬೀಜದ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಶಿವರಾತ್ರಿಗೆ ಸ್ಪೆಷಲ್ಲಾಗಿ ನಾವು ಈ ಕಡಲೆಬೀಜದ ಉಂಡೆನ ಮಾಡ್ತೀವಿ. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಕಡಲೆಬೀಜದ ಉಂಡೆ ಮಾಡೋದಕ್ಕೆ ನಾನು 2 ಲೋಟದಷ್ಟು ಕಡಲೆಬೀಜನ ತೊಗೊಂಡು ಹುರ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಡಲೆಬೀಜ ಎಲ್ಲ ಸೀದಂಗೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಬೀಜನ ಹುರ್ಕೊತಾ ಇದ್ದೀನಿ. ಇಲ್ಲಿ ಕಡಲೆಬೀಜ ಹುರಿದಿದ್ದಾಗಿದೆ. ಸೊ ಇದನ್ನು ಆರೋದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ನಾನು ಏಲಕ್ಕಿ ಪುಡಿ ಹಾಗೆ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸಣ್ಣ ಟೀ ಗ್ಲಾಸಿನಷ್ಟು ಕಡಲೆನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ತೋರಿಸ್ತಾ ಇರೋದಿನಲ್ಲ, ಸೊ ಆ ಥರ ಅಚ್ಚು ಬೆಲ್ಲ 3 ತೊಗೊಂಡಿದ್ದೀನಿ, ಕುಟ್ಟಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಡಲೆಬೀಜನ ಆರೋದಕ್ಕೆ ಇಟ್ಟಿದ್ದೀನಿ. ಕಡಲೆಬೀಜ ಆರಿದಾದ್ಮೇಲೆ ಅದರ ಸಿಪ್ಪೆನೆಲ್ಲ ಬಿಡಿಸ್ಬೇಕಾಗತ್ತೆ. ಈಗ ಸಿಪ್ಪೆ ಎಲ್ಲ ಬಿಡಿಸಿದ್ದಾಗಿದೆ. ಸೊ ಎಷ್ಟಾಗುತ್ತೋ ಅಷ್ಟು ಬಿಡಿಸಿದ್ದೀನಿ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಡಲೆಬೀಜದ ಜೊತೆಗೆ ಕಡಲೆನೂ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾವು ಹೇಗೆ ಮಿಕ್ಸಿ ಮಾಡಬೇಕು ಅಂದರೆ ತರಿಯಾಗಿರಬೇಕು, ಜಾಸ್ತಿ ನುಣ್ಣಗಾಗಬಾರ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ತರಿಯಾಗಿದೆ. ರಿವರ್ಸ್ ಮಿಕ್ಸಿ ಮಾಡ್ತಾರೆ ಅಂತಾರಲ್ವ, ಸೊ ಆ ಥರ ಮಿಕ್ಸಿ ಮಾಡಿದ್ರೆ ಇದು ಚೆನ್ನಾಗಾಗತ್ತೆ. ಈಗ ಇದನ್ನು ನಾನು ಒಂದು ಬೌಲ್ ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು. ಇದ್ರ ಜೊತೆಗೆ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಏಲಕ್ಕಿ ಪೌಡರ್ನೂ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಬೆಲ್ಲ ಪಾಕ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಪಾತ್ರೆಯಲ್ಲಿ ನಾನು ಏನು ಕುಟ್ಟಿಟ್ಕೊಂಡಿರ್ತೀನಲ್ವ, ಸೊ ಬೆಲ್ಲನ ಅದನ್ನು ಹಾಕ್ಕೊಂಡು 1 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಕುದಿಬೇಕು. ಇದು ಯಾವಾಗ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ಒಂದು ಸ್ವಲ್ಪ ಮಂದ ಪಾಕ ಬರುತ್ತೆ. ಅದಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಬಟ್ಲಲ್ಲಿ ಒಂಚೂರು ನೀರು ತೊಗೊಳ್ಳಿ. ನೀರು ತೊಗೊಂಡ್ಮೇಲೆ ಒಂದು ಸ್ವಲ್ಪ ಡ್ರಾಪ್ನ ಪಾಕನ ಹಾಕಿದ್ರೆ ಈಗ ನೀವು ನೋಡ್ತಾ ಇರ್ಬೋದು. ಸೊ ಅದು ಎಲ್ಲೂ ಹೋಗ್ತಾ ಇಲ್ಲ, ಒಂದು ಚೂರು ಕೈಯಲ್ಲಿ ಹಿಂಗಂದರೆ ಕೂಡ್ತಾ ಇದೆ. ಸೊ ಆವಾಗ ಸ್ಟವ್ನ ಆಫ್ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ನಾನಿಲ್ಲಿ ಕಡಲೆಬೀಜದ ಉಂಡೆ ಮಾಡೋದಕ್ಕೆ ಉರಿಗಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲದ ಪಾಕ ರೆಡಿ ಇದೆ ನೋಡಿ. ಈಗ ನಾವು ಕಡಲೆಬೀಜದ ಉಂಡೆ ಮಾಡೋದಕ್ಕೆ ಸ್ವಲ್ಪನೇ ಬೆಲ್ಲದ ಪಾಕನ ಹಾಕ್ಕೊಂಡು ಉಂಡೆ ಕಟ್ಟಬೇಕಾಗತ್ತೆ. ಸೊ ಈಗ ಬೆಲ್ಲದ ಪಾಕ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ಪೂನಲ್ಲೇ ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ಉಂಡೆ ಕಟ್ಟಿದ್ರೆ ನಿಮಗೆ ಕೈಗೆಲ್ಲ ಹತ್ತುತ್ತೆ. ಸೊ ಅದಕ್ಕೋಸ್ಕರ ಈಗ ನೀವು ನೋಡ್ತಾ ಇರ್ಬೋದು ಕೈಗೆಲ್ಲ ಹತ್ತುತ್ತೆ, ನಿಮಗೆ ಉಂಡೆ ಮಾಡೋದಕ್ಕಾಗಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಕಡಲೆ ಪುಡಿ ಇದೆಲ್ಲ, ಸೊ ಅದನ್ನು ಜಾಸ್ತಿ ಕೈಗೆ ಹತ್ತಿಸ್ಕೋಬೇಕಾಗತ್ತೆ. ಆವಾಗ ನಿಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ಸೊ ನಾನು ಹಿಟ್ಟನ್ನು ಜಾಸ್ತಿ ಕೈಗೆ ಅಂಟಿಸ್ಕೊಂಡಿರೋದ್ರಿಂದ ಉಂಡೆ ಕಟ್ಟೋದಕ್ಕೆ ತುಂಬಾ ಈಸಿಯಾಗುತ್ತೆ. ಸ್ವಲ್ಪನೇ ಹಿಟ್ಟು ಅಂಟಿಸ್ಕೊಂಡ್ರೂ ಪಾಕ ಇರೋದ್ರಿಂದ ಸೊ ನೀವು ಕೈಗೆಲ್ಲ ಹತ್ತುತ್ತೆ. ಪ್ರತಿ ಸಲ ನೀವು ಉಂಡೆ ಕಟ್ಟಬೇಕಾದ್ರೂ ಕೈಗೆ ಹಿಟ್ಟನ್ನು ಹಚ್ಚಿಸ್ಕೊಂಡೇ ನೀವು ಉಂಡೆ ಕಟ್ಟಬೇಕಾಗತ್ತೆ. ಇಲ್ಲ ಅಂದರೆ ಕೈಗೆ ಎಲ್ಲ ಅಂಟುತ್ತೆ. ಉಂಡೆ ಕಟ್ತಾ ಇರಬೇಕಾದ್ರೆ ನಿಮಗೆ ಬೆಲ್ಲದ ಪಾಕ ಕಮ್ಮಿ ಅನ್ನಿಸ್ತು ಅಂತ ಅಂದರೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು. ನೀವು ಪ್ರತಿ ಸಲನೂ ಉಂಡೆ ಕಟ್ಟಬೇಕಾದ್ರೆ ಅದು ಹಿಟ್ಟನ್ನು ಕೈಗೆ ಹಚ್ಕೊಂಡೇ ಉಂಡೆ ಕಟ್ಟಬೇಕಾಗತ್ತೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಸ್ಪೆಷಲಾಗಿ ಕಡಲೆಬೀಜದ ಉಂಡೆನ ತೋರಿಸಿದ್ದೀನಿ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಈಸಿ, ತುಂಬಾ ಬೇಗನೆ ಮಾಡ್ಬೋದು ಈ ರೆಸಿಪಿನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶಿವರಾತ್ರಿ ಹಬ್ಬಕ್ಕೆ ಈ ಥರ ರೆಸಿಪಿನ ಟ್ರೈ ಮಾಡಿ. ಕಡಲೆಬೀಜದ ಉಂಡೆ ತುಂಬಾ ಚೆನ್ನಾಗಿರುತ್ತೆ.